morning, dear students. Today we are going to learn another very important lesson, interesting lesson, and an amazing lesson, that is light, reflection, and refraction. So, what is light? So, why it is an amazing concept? Why it is an interesting concept? Because uh, you cannot say the definition for light. What is light ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು? ಲೈಟ್ ಅಂದರೆ ಏನು, ಹೇಗಿರುತ್ತೆ ಅದು? ನೋಡೋಕೆ ಕಾಣುತ್ತೆ ಅಷ್ಟೇ, ನಮ್ಗೆ ಲೈಟ್ ಅಂತ ಕಾಣುತ್ತೆ. ಒಂದು ಬಲ್ಬ್ ಹಚ್ಚಿದ್ರೆ ಬಲ್ಬ್ನ ಆನ್ ಮಾಡಿದರೆ ಲೈಟ್ ಬರುತ್ತೆ, ಸೂರ್ಯನ ಬೆಳಕಲ್ಲಿ ಲೈಟ್ ಬರುತ್ತೆ. ಬಟ್ ವಾಟ್ ಇಟ್ ಈಸ್ ಆ್ಯಕ್ಚುಲಿ, ಏನಿದೆ ಅದರೊಳಗಡೆ ಅಂತ ಹೇಳೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಮಗಂತ ಅಲ್ಲ, ಇಫ್ ನಾಟ್ ಓನ್ಲಿ ಫಾರ್ ಅಸ್, ದ ಹೋಲ್ ಸೈಂಟಿಸ್ಟ್ಸ್ ಆರ್ ಕನ್ಫ್ಯೂಸ್ಡ್ ವಿತ್ ದ ಲೈಟ್. ಸೊ ವಾಟ್ ಈಸ್ ಲೈಟ್ ಅಂತ ಕೇಳಿದಾಗ ನಮ್ಮ ಸೈಂಟಿಸ್ಟ್ಗಳು ಏನು ಹೇಳ್ತಾರಪ್ಪ ಅಂದರೆ, ಒಬ್ಬೊಬ್ಬರು ಸೈಂಟಿಸ್ಟ್ ಒಂದೊಂದು ಥರ ಹೇಳ್ತಾರೆ. ನೋಬಡಿ ಕ್ಯಾನ್ ಗಿವ್ no one scientist cannot able to give the perfect definition for light. So if you go to the question, what is light, some scientists are given that, for example, the Newton, I hope you all heard about the great scientist Sir Isaac Newton. He was explained about the light. He explained that light is a particle. ಲೈಟ್ ಅನ್ನೋದೊಂದು ಪಾರ್ಟಿಕಲ್ ಅಂತ ಹೇಳ್ತಾರೆ. ಅಂದರೆ ಈಗ ಹೇಗೆ ಧೂಳು ಬರುತ್ತಲ್ಲ, ಧೂಳಿನ ಕಣಗಳು ಬರ್ತಾವೆ ನೋಡ್ರಿ ನಮ್ಮ ಮುಂದೆ. ಒಂದು ವೆಹಿಕಲ್ ಹೋಗ್ತಾ ಇದ್ರೆ ಅದ್ರ ಹಿಂದೆ ನಾವಿದ್ರೆ ನಮ್ಗೆ ಹೇಗೆ ಧೂಳಿನ ಕಣಗಳು ನಮ್ಮ ಕಡೆಗೆ ಬರ್ತಾವಲ್ಲ, ಹಾಗೆ ಲೈಟ್ ಕೂಡ ನಮ್ಮ ಕಡೆಗೆ ಬರುತ್ತೆ. ಇಟ್ಸ್ ಲೈಕ್ ಎ ಪಾರ್ಟಿಕಲ್ ಅಂತ ಹೇಳ್ತಾರೆ. ಬಟ್ ಸಮ್ ಅದರ್ ಸೈಂಟಿಸ್ಟ್ ಆರ್ ನಾಟ್ ಏಬಲ್ ಟು ಬಿಲೀವ್ ದಟ್. ಅದನ್ನು ಬಿಲೀವ್ ಮಾಡೋಕ್ಕಾಗಲ್ಲ ಅವ್ರಿಗೆ. ದೇ ಆರ್ ಡಿಸ್ಪ್ರೂವ್ಡ್ ದಟ್ ಲೈಟ್ ಪಾರ್ಟಿಕಲ್ ಅಲ್ಲ ಅಂತ ಹೇಳ್ತಾರೆ. ಇವ್ರು ಪಾರ್ಟಿಕಲ್ ಅಂತ ಹೇಳೋದಕ್ಕೆ ನ್ಯೂಟನ್ ಅವರು ಒಂದಿಷ್ಟು ಎಕ್ಸಾಂಪಲ್ಸ್ನ ಕೊಡ್ತಾರೆ, ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ತೋರಿಸ್ತಾರೆ, ಪ್ರೂವ್ ಮಾಡ್ತಾರೆ. ಬಟ್ ಸಮ್ ಅದರ್ ಎಕ್ಸ್ಪೆರಿಮೆಂಟ್ಸ್, ಅದನ್ನು ಡೀಟೇಲಾಗಿ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ಸಮ್ ಅದರ್ ಎಕ್ಸ್ಪೆರಿಮೆಂಟ್ಸ್ನ ಮಾಡೋದ್ರ ಮುಖಾಂತರ ಅವರು ಲೈಟ್ ಪಾರ್ಟಿಕಲ್ ಅಲ್ಲ ಅಂತ ಪ್ರೂವ್ ಮಾಡ್ತಾರೆ ಬೇರೆ ಸೈಂಟಿಸ್ಟ್ಗಳು. ಇನ್ನೊಬ್ಬರು ಸೈಂಟಿಸ್ಟ್ ಬರ್ತಾರೆ, ಕ್ರಿಶ್ಚಿಯನ್ ಹೈಗನ್ ಅಂತ. ಹೈಗನ್ ವೇವ್ ಥಿಯರಿ ಅಂತ ಇದೆ, ವೇವ್ ಥಿಯರಿ ಫಾರ್ ಲೈಟ್ ಅಂತ. ಸೊ ವೇವ್ ಥಿಯರಿಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಲೈಟ್ ಪಾರ್ಟಿಕಲ್ ಅಲ್ಲ ಅದು, ಅಂದರೆ ಅದೊಂದು ಧೂಳಿನ ಕಣಗಳ ರೀತಿ ಅಲ್ಲ, ಅದೊಂದು ವೇವ್ಸ್ ಅಂತ ಹೇಳ್ತಾರೆ. ವೇವ್ಸ್ ಥರ ಬರುತ್ತೆ ನಮ್ಮ ಕಡೆಗೆ. ಅಂದರೆ ಗಾಳಿ ಹೇಗೆ ಬರುತ್ತೆ ನೋಡ್ರಿ ವೇವ್ಸ್ ಮುಖಾಂತರ, ಅಥವಾ ನಾವು ಮಾತಾಡುವಂಥ ಶಬ್ದ ನಿಮ್ಮ ಕಡೆಗೆ ಹೇಗೆ ಬರುತ್ತೆ, ನಿಮ್ಮನ್ನು ಹೇಗೆ ತಲುಪುತ್ತೆ, ವೇವ್ಸ್ ಮುಖಾಂತರ ತಲುಪುತ್ತೆ. ಸೊ ಆ ಥರ ಲೈಟನ್ನು ಕೂಡ ಅವರು ವೇವ್ ಅಂತ ಕರೀತಾರೆ. ಯಾರು? ಕ್ರಿಶ್ಚಿಯನ್ ಹೈಗನ್. ಬಟ್ ಅದನ್ನು ಕೂಡ ಬೇರೆ ಸೈಂಟಿಸ್ಟ್ಗಳು, ನೆಕ್ಸ್ಟ್ ಬರುವಂಥ ಸೈಂಟಿಸ್ಟ್ಗಳು ಇದು ವೇವ್ ಅಲ್ಲ ಅಂತ ಡಿಸ್ಪ್ರೂವ್ ಮಾಡ್ತಾರೆ. ಆಮೇಲೆ ನಮ್ಮ ಇನ್ನೊಬ್ರು ಸೈಂಟಿಸ್ಟ್ ಬರ್ತಾರೆ, ಮ್ಯಾಕ್ಸ್ ಪ್ಲ್ಯಾಂಕ್ ಅಂತ. ಅವ್ರು ಹೇಳ್ತಾರೆ ಇದು ವೇವು ಅಲ್ಲ, ಪಾರ್ಟಿಕಲ್ಲು ಅಲ್ಲ ಲೈಟ್ ಅನ್ನೋದು, ಇಟ್ಸ್ ಎ ಕ್ವಾಂಟಾ ಅಂತ ಹೇಳ್ತಾರೆ. ಕ್ವಾಂಟಮ್ ಥಿಯರಿ ಅಂತ ಪ್ರಪೋಸ್ ಮಾಡ್ತಾರೆ ಅವರೊಂದು ಥಿಯರಿಯನ್ನು. ನೋಡ್ರಿ, ನ್ಯೂಟನ್ ಪ್ರಪೋಸ್ ಮಾಡಿದ್ದು ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ ಅಂತ ಕರಿತೀವಿ. ಲೈಟ್ ಈಸ್ ಎ ಪಾರ್ಟಿಕಲ್ ಅಂತ ಹೇಳ್ತಾರೆ. ಇನ್ನು ಹೈಗನ್ಸ್ ಹೇಳ್ತಾರೆ, ಹೈಗನ್ಸ್ ವೇವ್ ಥಿಯರಿ ಅಂತ ಪ್ರಪೋಸ್ ಮಾಡ್ತಾರೆ. ಲೈಟ್ ಈಸ್ ನಾಟ್ ಎ ಪಾರ್ಟಿಕಲ್, ಲೈಟ್ ಈಸ್ ಅ ವೇವ್ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಮ್ಯಾಕ್ಸ್ ಪ್ಲ್ಯಾಂಕ್ ಅಂತ ಬರ್ತಾರೆ. ಆಮೇಲೆ ನಮ್ಮ ಐನ್ಸ್ಟೀನ್ ಬರ್ತಾರೆ. ಅವರೆಲ್ಲ ಸೇರ್ಕೊಂಡು ಏನು ಹೇಳ್ತಾರಪ್ಪ ಅಂದರೆ, ಲೈಟ್ ಈಸ್ ನಾಟ್ ಎ ವೇವ್, ಲೈಟ್ ಈಸ್ ನಾಟ್ ಎ ಪಾರ್ಟಿಕಲ್, ಲೈಟ್ ಈಸ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ಇನ್ ದ ಫಾರ್ಮ್ ಆಫ್ ಕ್ವಾಂಟಾಸ್ ಅಂತ ಹೇಳ್ತಾರೆ. ಕ್ವಾಂಟಾ ಅಂದರೆ ಏನು ಸರ್ ಅಂತ ಕೇಳಿದ್ರೆ, ಕ್ವಾಂಟಾ ಈಸ್ ಅ ಪ್ಯಾಕೆಟ್ ಆಫ್ ಎನರ್ಜಿ, ಡಿಸ್ಕ್ರೀಟ್ ಪಾರ್ಟಿಕಲ್ಸ್ ವಿಚ್ ಆರ್ ಹ್ಯಾವಿಂಗ್ ಎನರ್ಜಿ ಪಾಕೆಟ್ಸ್ ಆರ್ ಫೋಟಾನ್ಸ್ ಅಂತ ಕರಿತೀವಿ. ಪ್ರೋಟಾನ್ಸ್ ಅಲ್ಲ, ಫೋಟಾನ್ಸ್ ನಥಿಂಗ್ ಬಟ್ ಪ್ಯಾಕೆಟ್ ಆಫ್ ಎನರ್ಜಿಯ ಪೊಟ್ಟಣಗಳ ರೀತಿ ನಮಗೆ ಲೈಟ್ ಬರುತ್ತೆ. ಅಂದರೆ ಲೈಟ್ ಅನ್ನೋದು ಫಾರ್ಮ್ ಆಫ್ ಎನರ್ಜಿ, ಯು ನೋ ದಟ್. ಸೊ ಲೈಟಲ್ಲಿ ಎನರ್ಜಿ ತುಂಬಿಕೊಂಡಿರುತ್ತೆ. ಇಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್ ಆಫ್ ಎನರ್ಜಿ, ದಟ್ ಈಸ್ ಕಾಲ್ಡ್ ಕ್ವಾಂಟಾಸ್. ಅದನ್ನೇ ನಾವು ಕ್ವಾಂಟಮ್ ಥಿಯರಿ ಆಫ್ ಲೈಟ್ ಅಂತ ಕರಿತೀವಿ. ಮ್ಯಾಕ್ಸ್ ಪ್ಲ್ಯಾಂಕ್ ಪ್ರಪೋಸ್ ಮಾಡ್ತಾರೆ. ಆದರೂ ಕೂಡ ಅದನ್ನು ಕೂಡ ಒಪ್ಕೊಳೋದಕ್ಕಾಗಲ್ಲ ಒಮ್ಮೊಮ್ಮೆ. ಸೊ ಹಾಗಾಗಿ ವಿ ಹ್ಯಾವ್ ಎ ಕಂಪ್ಲೀಟ್ ಕನ್ಫ್ಯೂಷನ್ ವಿತ್ ದ ಲೈಟ್. ಕೊನೆಗೆ ಎಲ್ಲ ಸೈಂಟಿಸ್ಟ್ಗಳು ಸೇರ್ಕೊಂಡು ಒಂದು ಡಿಸಿಷನ್ಗೆ ಬರ್ತಾರೆ, ಲೈಟ್ ಈಸ್ ಹ್ಯಾವಿಂಗ್ ಡ್ಯುಯಲ್ ನೇಚರ್ ಆಫ್ ಲೈಟ್ ಈಸ್ ಹ್ಯಾವಿಂಗ್ ಎ ಡ್ಯುಯಲ್ ನೇಚರ್ ಅಂತ ಅಂದರೆ ಎರಡೂ ಕ್ಯಾರೆಕ್ಟರ್ ಇರುತ್ತೆ ಲೈಟ್ಗೆ ಅಂತ. ಡ್ಯುಯಲ್ ನೇಚರ್. ಸಮಟೈಮ್ಸ್ ಇಟ್ ಬಿಹೇವ್ಸ್ ಲೈಕ್ ಎ ಲೈಟ್ ಈಸ್ ಎ ಪಾರ್ಟಿಕಲ್ ಆಸ್ ವೆಲ್ ಆಸ್ ಇಟ್ ಈಸ್ ಎ ವೇವ್. ಲೈಟ್ ಪಾರ್ಟಿಕಲ್ಲು ಹೌದು, ವೇವು ಹೌದು. ಇಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ ಕ್ವಾಂಟಸ್, ಅದನ್ನು ಒಪ್ಕೊಳ್ತಾರೆ.
ಇಟ್ಸ್ ಅ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಒಪ್ಕೊಳ್ತಾರೆ. ನಮ್ಮ ಐನ್ಸ್ಟೀನ್ ಅವರು ಅದನ್ನು ಪ್ರೂವ್ ಮಾಡ್ತಾರೆ, ಕ್ವಾಂಟಮ್ ಥಿಯರಿಯನ್ನು. ಫೋಟಾನ್ಸ್ ಹೇಗೆ ಕೆಲಸ ಮಾಡುತ್ತೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಬರುತ್ತೆ, ಒಂದು ಥಿಯರಿ ಇದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಐನ್ಸ್ಟೀನ್ ಅವರು ಇನ್ವೆಂಟ್ ಮಾಡ್ತಾರೆ, ಪ್ರಪೋಸ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಬರುತ್ತೆ ಐನ್ಸ್ಟೀನ್ ಅವರಿಗೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ನಾವೀಗ ಏನಪ್ಪ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವೀಗ ಸೋಲಾರ್ ಎನರ್ಜಿ ಯೂಸ್ ಮಾಡ್ತೀವಿ ನೋಡ್ರಿ. ಅಂದರೆ ಲೈಟ್ ಎನರ್ಜಿಯನ್ನು ಎಲೆಕ್ಟ್ರಿಕ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಲ್ಲ. ಫೋಟೋ ಅಂದರೆ ಲೈಟ್, ಎಲೆಕ್ಟ್ರಿಕ್ ಅಂದರೆ ಎಲೆಕ್ಟ್ರಿಸಿಟಿ. ಸೊ ಲೈಟಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು. ಅಂದರೆ ಲೈಟಿಂದ ಎಲೆಕ್ಟ್ರಿಕ್ ಎನರ್ಜಿ ಬಂತು ಅಂದರೆ ಆ ಲೈಟಲ್ಲಿ ಎನರ್ಜಿ ಇದೆ ಅಂತ, ಹಾಗಾದರೆ ಅದು ಪ್ಯಾಕೆಟ್ ಆಫ್ ಎನರ್ಜಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನುವಂಥ ಒಂದು ಫಿನಾಮಿನನ್ನ ನಮ್ಮ ಐನ್ಸ್ಟೀನ್ ಅವರು ಇನ್ವೆಂಟ್ ಮಾಡ್ತಾರೆ. ಟೋಟಲ್ ಆಗಿ ಫೈನಲ್ ಡಿಸಿಷನ್ಗೆ ಏನು ಬರ್ತಾರೆ ಅಂತ ಅಂದರೆ ಲೈಟ್ ಈಸ್ ಎ ಡ್ಯುಯಲ್ ನೇಚರ್. ಲೈಟ್ಗೆ ಡ್ಯುಯಲ್ ನೇಚರ್ ಇದೆ. ಲೈಟ್ ಬಿಹೇವ್ಸ್ ಲೈಕ್ ಎ ಪಾರ್ಟಿಕಲ್ ಆ್ಯಂಡ್ ಆಲ್ಸೋ ಬಿಹೇವ್ಸ್ ಲೈಕ್ ಎ ವೇವ್. ಡ್ಯುಯಲ್ ನೇಚರ್ ಕೇಳಿದಿರಲ್ವ, ಎರಡೆರಡು ಕ್ಯಾರೆಕ್ಟರ್ ಇರುತ್ತೆ. ಕೆಲವೊಬ್ರಿಗೆ ನೋಡ್ರಿ ಎರಡೆರಡು ಕ್ಯಾರೆಕ್ಟರ್ ಇರುತ್ತೆ. ನೀವು ಆಪ್ತಮಿತ್ರ ಪಿಕ್ಚರ್ ನೋಡಿದ್ರೆ ಅದರಲ್ಲಿ ಆ ಮೂವಿಯಲ್ಲಿ ಹೇಳ್ತಾರೆ ವಿಷ್ಣುವರ್ಧನ್ ಅವರು, ಗಂಗಾ ಸಮಟೈಮ್ಸ್ ಬಿಹೇವ್ಸ್ ಲೈಕ್ ಎ ಗಂಗಾ ಆ್ಯಂಡ್ ಸಮಟೈಮ್ಸ್ ಇಟ್ ಬಿಹೇವ್ಸ್ ಲೈಕ್ ನಾಗವಲ್ಲಿ ಅಂತ. ಅಂದರೆ ದಟ್ ಈಸ್ ಕಾಲ್ಡ್ ಡ್ಯುಯಲ್ ಕ್ಯಾರೆಕ್ಟರ್, ಡ್ಯುಯಲ್ ನೇಚರ್. ಹಾಗೆ ಲೈಟ್ಗೂ ಕೂಡ ಡ್ಯುಯಲ್ ನೇಚರ್ ಇರುತ್ತೆ. ಸೊ ಇಂಥ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇರುವಂಥ ಲೈಟ್ನ ಕ್ಯಾರೆಕ್ಟರ್ಸ್ನ ನಾವು ಈ ಲೆಸನಲ್ಲಿ ಓದ್ತೀವಿ. ಸೊ ಲೈಟ್ಗೆ ಸಾಕಷ್ಟು ಕ್ಯಾರೆಕ್ಟರ್ ಇದೆ. ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಪೋಲರೈಸೇಷನ್, ಇಂಟರ್ಫರೆನ್ಸ್ ಅಂತ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳಿದ್ದಾವೆ. ಅದರಲ್ಲಿ ನಿಮಗೆ ಈ ಲೆಸನಲ್ಲಿ 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ದ ಲೈಟ್ನ ಓದ್ತೀವಿ ನಾವು. ಒಂದು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್. ವೆರಿ ಇಂಟ್ರೆಸ್ಟಿಂಗ್. And you have to understood every concept in that. You can if you want to completely understand the reflection and refraction and light with the basic characters of the light. So let us start with the basic characters of the light. After that we will go to the reflection and refraction. Let us start the lesson light. So we'll discuss about what is light. ಲೈಟ್ ಅಂದರೆ ಏನು ಅಂತ ನೋಡೋಣ. ಅದರ ಬೇಸಿಕ್ ಕ್ಯಾರೆಕ್ಟರ್ಸ್ ಏನು ಅಂತ ತಿಳ್ಕೊಳ್ಳೋಣ. ನಾವು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ನ ಓದೋದಕ್ಕಿಂತ ಮುಂಚೆ, ಹಾಗಂದ್ರೆ ಏನು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ, ಸೊ ಫಸ್ಟ್ ಪಾಯಿಂಟ್ ಏನಿದೆ, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ನಾನು ಆವಾಗಲೇ ಹೇಳಿದೆ, ಲೈಟಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು, ಹೀಟ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು. ನೀವು ಎಕ್ಸಾಂಪಲ್ಲು ಸೋಲಾರ್ ವಾಟರ್ ಹೀಟರ್ ನೋಡಿದ್ದೀರಾ ನೀವು, ಬಿಸಿ ಆಗುತ್ತೆ ಲೈಟನ್ನು ಯೂಸ್ ಮಾಡಿಕೊಂಡು, ವಾಟರ್ ಬಿಸಿ ಆಗುತ್ತೆ, ನಾವು ಅಡುಗೆ ಮಾಡ್ಬೋದು, ಕುಕ್ ಮಾಡ್ಬೋದು, ಅದೆಲ್ಲ ಗೊತ್ತು ನಿಮಗೆ. ಹಾಗಾಗಿ ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಅನ್ನೋದನ್ನ ನಾವು ಈಸಿಯಾಗಿ ಒಪ್ಕೊಬೋದು. ಇದನ್ನು ಪ್ರೂವ್ ಮಾಡಿ ತೋರಿಸಿದ್ದು ನಮ್ಮ ಐನ್ಸ್ಟೀನ್ ಅವರು ಇನ್ ಹಿಸ್ ಥಿಯರಿ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆ್ಯಂಡ್ when light falls on the object, second character nodri, when light falls on the object it reflects the light, and when the reflected light reaches our eye then we see the object. ನಾವು ಒಂದು ಆಬ್ಜೆಕ್ಟ್ನ ನೋಡಬೇಕು ಅಂದರೆ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಒಂದು ಆಬ್ಜೆಕ್ಟ್ನ ನೋಡಬೇಕು ಅಂದರೆ, ಈ ಆಬ್ಜೆಕ್ಟ್ ಕಾಣಿಸ್ಬೇಕು ನಮಗೆ ಅಂದರೆ ಲೈಟ್ ಇರಬೇಕು. ಆದರೆ ಲೈಟ್ ಎಲ್ಲಿರಬೇಕು ಸರ್ ಅಂತ ಕೇಳಿದರೆ, ಈಗ ಲೈಟ್ ಎಲ್ಲಿ, ಯಾವುದರ ಮೇಲೆ ಲೈಟ್ ಬಿದ್ದಿದ್ರೆ ನಮಗೆ ಆ ವಸ್ತು ಕಾಣುತ್ತೆ. ಈಗ ನಮ್ಮ ಮೇಲೆ ನಾವು ಬೆಳಕಿರುವಂಥ ಜಾಗದಲ್ಲಿದ್ದರೆ ಆ ವಸ್ತು ಕಾಣುತ್ತೆ, ಅಥವಾ ವಸ್ತು ಬೆಳಕಿರುವಂಥ ಜಾಗದಲ್ಲಿದ್ದರೆ, ಅಥವಾ ಆ ವಸ್ತುವಿನ ಮೇಲೆ ಬೆಳಕಿದ್ರೆ ಆ ವಸ್ತು ನಮ್ಗೆ ಕಾಣುತ್ತೋ ಅನ್ನೋದು ವೆರಿ ಸಿಂಪಲ್ ಕಾನ್ಸೆಪ್ಟ್. ನಿಮ್ಗೆ ಗೊತ್ತಿದೆ. ಯಾವ ವಸ್ತು ಬೆಳಕು, ನಾವು ಎಲ್ಲಾದರೂ ಇರಲಿ, ಬೆಳಕಲ್ಲಾದರೂ ಇರಲಿ, ಕತ್ಲೆಯಲ್ಲಾದರೂ ಇರಲಿ, ನಾವು ಬೆಳಕಿಲ್ಲದೆ ಇರುವಂಥ ಜಾಗದಲ್ಲಾದರೂ ಇರಲಿ, ಸೊ ವಸ್ತು ಕಾಣಬೇಕು ಅಂದರೆ ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು. ಆ ಬೆಳಕು ರಿಫ್ಲೆಕ್ಟ್ ಆಗಿ, ಅಂದರೆ ಅದಕ್ಕೆ ಡಿಕ್ಕಿ ಹೊಡೆದು ವಾಪಸ್ ನಮ್ಮ ಕಣ್ಣಿಗೆ ಬಂದಾಗ ನಮಗೆ ಆ ವಸ್ತು ಕಾಣುತ್ತೆ. ಸೊ ದಟ್ ಈಸ್ ಲೈಟ್. ಲೈಟ್ ಹೇಗೆ ಬಿಹೇವ್ ಮಾಡುತ್ತೆ, ಅಥವಾ ಹೇಗೆ ಅಂದರೆ ಆ ವಸ್ತು ಕಾಣಬೇಕು ಅಂದರೆ ಹೇಗಿರಬೇಕು ಲೈಟ್ನ ಪ್ರಾಪರ್ಟಿ, ಲೈಟ್ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತಲ್ವ. ಸೊ ನೋಡ್ರಿ, ಲೈಟ್ ಮತ್ತು ಡಾರ್ಕ್ ಅಂತ ಆಪೋಸಿಟ್ ವರ್ಡ್ಸು. ಆ ಡಾರ್ಕ್ ಅನ್ನೋದಕ್ಕೆ ಏನು ಎಕ್ಸಿಸ್ಟೆನ್ಸ್ ಇಲ್ಲ, ಪರ್ಫೆಕ್ಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಯಾಕೆ ಅಂತ ಅಂದರೆ ಲೈಟ್ ಅನ್ನೋದಕ್ಕೆ ಮಾತ್ರ ಎಕ್ಸಿಸ್ಟೆನ್ಸ್ ಇರೋದು, ಡಾರ್ಕ್ ಅನ್ನೋದಕ್ಕೆ ಎಕ್ಸಿಸ್ಟೆನ್ಸ್ ಇಲ್ಲ. ಯಾಕೆ ಅಂದರೆ ಇಟ್ ಈಸ್ ಜಸ್ಟ್ ಆಬ್ಸೆನ್ಸ್ ಆಫ್ ದ ಲೈಟ್ ಅಷ್ಟೇ. ಲೈಟ್ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಡಾರ್ಕ್ನೆಸ್ ಬರುತ್ತೆ, ಗೊತ್ತಾಗತ್ತಾ. ಸೊ ನಾವು ಹಾಗಾಗಿ ಎಲ್ಲ ಲೆಸನ್ಸಲ್ಲೂ, ಎಲ್ಲ ಕ್ಲಾಸಲ್ಲೂ ಲೈಟ್ ಅನ್ನುವಂಥ ಲೆಸನ್ನ ಓದ್ತೀವಿ ಹೊರತು ಡಾರ್ಕ್ ಅನ್ನುವಂಥ ಲೆಸನ್ ಓದಲ್ಲ. ಬಿಕಾಸ್ ದೇರ್ ಇಸ್ ನೋ ಪರ್ಫೆಕ್ಟ್ ಎಕ್ಸಿಸ್ಟೆನ್ಸ್ ಫಾರ್ ಡಾರ್ಕ್ನೆಸ್, ಇಟ್ಸ್ ಜಸ್ಟ್ ಆಬ್ಸೆನ್ಸ್ ಆಫ್ ದ ಲೈಟ್. ಸೊ ಹಾಗಾಗಿ ನಾವು ಡಾರ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಸೊ ಲೈಟ್ ಆಲ್ವೇಸ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್. ಯು ನೋ ದಟ್. ಲೈಟ್ನ ನಾವು ಒಂದು ಟಾರ್ಚನ್ನು ಪಾಸ್ ಮಾಡಿದರೆ ಲೈಟ್ ಹೇಗೆ ಸ್ಟ್ರೈಟ್ ಲೈನಲ್ಲಿ ಪಾಸ್ ಆಗುತ್ತೆ ನೋಡ್ರಿ. ಇಲ್ಲಿ ಲೈಟ್ ಹೇಗೆ ಪಾಸ್ ಆಗ್ತಾ ಇದೆ, ಸ್ಟ್ರೈಟ್ ಲೈನಲ್ಲಿ ಪಾಸ್ ಆಗ್ತಾ ಇದೆ. ಲೈಟ್ ಈಸ್ ಆಲ್ವೇಸ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್.
ಹಾಂ, ಹೀಗೆ ಹೋಗಲ್ಲ ಲೈಟ್ ಯಾವಾಗಲೂ, ಗಾಳಿ ಹೋದಂಗೆ ಹೋಗಲ್ಲ, ಶಬ್ದ ಹೋದಂಗೆ ಹೋಗಲ್ಲ. ಲೈಟ್ ಆಲ್ವೇಸ್, ಲೈಟ್ ರೇಸ್ಗಳು ಯಾವಾಗಲೂ ಸ್ಟ್ರೈಟ್ ಲೈನ್ಸಲ್ಲಿರುತ್ತೆ ಹೀಗೆ. ಸೊ ದಿಸ್ ಈಸ್ ರೇಸ್ ಆಫ್ ಲೈಟ್. ರೇಸ್ ಆಫ್ ಲೈಟ್ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟು ದ ಕಾಮನ್ ಫಿನಾಮಿನಾ ಆಫ್ ಲೈಟ್, ಫಾರ್ಮೇಷನ್ ಆಫ್ ಶಾಡೋ. ಯು ನೋ ದಟ್ ಲೈಟ್ ಫಾರ್ಮ್ಸ್ ದ ಶಾಡೋ. ಲೈಟ್ ಏನು ಫಾರ್ಮೇಷನ್ ಮಾಡುತ್ತೆ? ಶಾಡೋ ಫಾರ್ಮೇಷನ್ ಮಾಡುತ್ತೆ, ಅಂದರೆ ನೆರಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ನಾವು ಲೈಟ್ ರೇಸ್ನ ನಾವು ಬ್ರೇಕ್ ಮಾಡಿದಾಗ, ಅಂದರೆ ಅಡ್ಡ ನಿಂತ್ಕೊಂಡಾಗ ಅದರ ನಮ್ಮ ಶಾಡೋಸು ಫಾರ್ಮೇಷನ್ ಆಗುತ್ತೆ. ಫಾರ್ಮೇಷನ್ ಆಫ್ ಇಮೇಜಸ್ ಬೈ ದ ಮಿರರ್ ಲೆನ್ಸ್. ಲೈಟ್ ಯಾವಾಗಲೂ ಇಮೇಜಸ್ನ ಫಾರ್ಮೇಷನ್ ಮಾಡುತ್ತೆ ಮಿರರಲ್ಲಿ ಮತ್ತು ಲೆನ್ಸ್ಗಳಲ್ಲಿ. ಸೊ ಮಿರರ್ಸ್ ಅಂದರೆ ಏನು, ಲೆನ್ಸ್ ಅಂದರೆ ಏನು ಅಂತ ಓದ್ತೀವಿ ನಾವು. ಬೆಂಡಿಂಗ್ ಆಫ್ ಲೈಟ್ ಬೈ ಎ ಮೀಡಿಯಮ್. ಲೈಟ್ ಕೂಡ ಬೆಂಡ್ ಆಗುತ್ತೆ. ನಾವು ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಿದೆ ನಾನು ಈಗಷ್ಟೇ. ಬಟ್ ಲೈಟ್ ಕೂಡ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಪಾಸ್ ಆಗಬೇಕಾದ್ರೆ ಅದು ಬೆಂಡ್ ಆಗುತ್ತೆ, ತನ್ನ ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ. ಸೊ ಅದ್ರ ಬಗ್ಗೆನೂ ಓದೋಣ ನಾವು. ಟ್ವಿಂಕ್ಲಿಂಗ್ ಸ್ಟಾರ್ಸ್. ಸೊ ಅಂದರೆ ಸ್ಟಾರ್ಸ್ಗಳು ಹೊಳಿತವೆ. ಯಾಕೆ ಹೊಳಿತವೆ ಅನ್ನೋದು ಕೂಡ ಈ ಲೈಟ್ ಫಿನಾಮಿನಾ ಇಂದಾನೆ ನಾವು ತಿಳ್ಕೊಬೋದು. ಫಾರ್ಮೇಷನ್ ಆಫ್ ರೈನ್ಬೋ, ಅಂದರೆ ಕಾಮನ್ ಬಿಲ್ ಫಾರ್ಮೇಷನ್ ಆಗುತ್ತೆ. ಅದು ಯಾಕೆ ಫಾರ್ಮೇಷನ್ ಆಗುತ್ತೆ ಅನ್ನೋದು ಕೂಡ ಇದೊಂದು ಲೈಟ್ ಫಿನಾಮಿನಾನೇ. ಅದನ್ನು ನಾವು ಓದ್ತಾ ಹೋಗ್ತೀವಿ ಈ ಲೆಸನ್ನಲ್ಲಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಅಬೌಟ್ ಪ್ರೈಮರಿ ಇನ್ಫಾರ್ಮೇಷನ್, ಇಂಟ್ರೊಡಕ್ಷನ್ ಅಬೌಟ್ ದ ಲೈಟ್. ಸೊ ಯು ನೋ ದಟ್, ನಾನು ಈಗಷ್ಟೇ ಹೇಳಿದೆ, ಲೈಟ್ ಏನಾಗುತ್ತೆ, ಮಿರರ್ಗೆ ಡಿಕ್ಕಿ ಹೊಡೆದು ರಿಫ್ಲೆಕ್ಷನ್ ಆಗುತ್ತೆ. ಇದ್ರ ಬಗ್ಗೆ ಓದ್ತೀವಿ. ಆಮೇಲೆ ಲೈಟ್ ಬೆಂಡ್ ಆಗುತ್ತೆ. ನೋಡ್ರಿ, ಇಲ್ಲಿ ನೋಡ್ರಿ, ಒಂದು ಪೈಪ್ ನೋಡ್ರಿ ಹೇಗೆ ಕಾಣುತ್ತೆ, ಬೆಂಡ್ ಆಗಿರೋ ಹಾಗೆ ಕಾಣುತ್ತೆ. ಈ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ನೀವು ಇದನ್ನ ಮನೆಗಳಲ್ಲಿ ಮಾಡಿ ನೋಡ್ಬೋದು. ಲೈಟ್ ಏನಾಗ್ತಾ ಇದೆ, ಬೆಂಡ್ ಆಗ್ತಾ ಇದೆ. ಬೆಂಡ್ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಪೈಪು ಒಂದು ಸ್ಟ್ರಾ ಹಾಕಿದ್ದಾರೆ ಆ ವಾಟರ್ ಒಳಗಡೆ, ಅದು ಕಟ್ ಆಗದ ಹಾಗೆ ಕಾಣುತ್ತೆ ಅಲ್ವಾ? ಸೊ ಯಾಕೆ ಅಂದರೆ ಬೆಂಡ್ ಆಗಿದೆ ಲೈಟಲ್ಲಿ. ಅಂದರೆ ಇಲ್ಲಿರೋದು ಏರ್ ಮೀಡಿಯಮು, ಇಲ್ಲಿರೋದು ವಾಟರ್ ಮೀಡಿಯಮ್. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಲೈಟ್ ಎಂಟರ್ ಆಗಬೇಕಾದ್ರೆ ಬೆಂಡ್ ಆಗುತ್ತೆ. ಇನ್ನು ಬ್ಯೂಟಿಫುಲ್ ಫಿನಾಮಿನಾ ನೀವು ನೋಡಿದಿರ, ಕಾಮನ್ ಬಿಲ್ಲು. ಇದು ಕೂಡ ಒಂದು ಲೈಟ್ ಫಿನಾಮಿನಾನ. ಇದ್ರ ಬಗ್ಗೆ ನಾವು ಓದ್ತೀವಿ ಆಮೇಲೆ. ಎಷ್ಟು ಬ್ಯೂಟಿಫುಲ್ ಕಾಮನ್ ಬಿಲ್ಲು ಫಾರ್ಮೇಷನ್ ಆಗಿದೆ ನೋಡ್ರಿ ಇಲ್ಲಿ. ಯಾಕೆ ಫಾರ್ಮೇಷನ್ ಆಗುತ್ತೆ, ಅದು ಹೇಗೆ ಫಾರ್ಮೇಷನ್ ಆಗುತ್ತೆ, ಫಾರ್ಮೇಷನ್ ಆಗೋದಕ್ಕೆ ಏನು ಕಾರಣಗಳು ಅನ್ನೋದನ್ನ ನಾವು ಓದ್ತಾ ಹೋಗ್ತೀವಿ ಮುಂದೆ. ಆ್ಯಂಡ್ ಯು ನೋ ದಟ್ ವೈಟ್ ಲೈಟ್, ಇದನ್ನು ನ್ಯೂಟನ್ ಅವರು ಇನ್ವೆಂಟ್ ಮಾಡ್ತಾರೆ. ನಮ್ಮ ಐಸಾಕ್ ನ್ಯೂಟನ್ ಅವರು ಕಲರ್ಫುಲ್ ವೈಟ್ ಲೈಟಲ್ಲಿ 7 ಕಲರ್ಸ್ ಇರುತ್ತೆ. ವಿಬ್ಗಯರ್ ಅಂತ 7 ಕಲರ್ಸ್ ಇರುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ವಿಬ್ಗಯರ್ ಅನ್ನುವಂಥ ಕಲರ್ಸ್ ಇರುತ್ತೆ. 7 ಕಲರ್ಸ್ ಇರುತ್ತೆ. ಒಂದು ವೈಟ್ ಲೈಟಲ್ಲಿ 7 ಕಲರ್ಸು ಸೇರ್ಕೊಂಡಿರುತ್ತೆ. ಆದರೆ ನಮ್ಗೆ ಕಾಣಲ್ಲ. ಅದನ್ನು ನಾವು ಯಾವಾಗ ನೋಡ್ಬೋದು, ಆ ಕಲರ್ನ ನಾವು ಡಿವೈಡ್ ಮಾಡ್ಬೋದು. ಯಾವಾಗ ಅಂದರೆ ಒಂದು ಕಾಮನ್ ಬಿಲ್ಲಲ್ಲಿ ರೈನ್ಬೋ ಅಲ್ಲಿ ನೋಡ್ಬೋದು. ಇನ್ನು ಪ್ರಿಸಮ್ ಅಂತ ಬರುತ್ತೆ, ಗ್ಲಾಸ್ ಪ್ರಿಸಮ್, ಅದ್ರ ಮುಖಾಂತರ ಲೈಟ್ನ ಪಾಸ್ ಮಾಡಿದಾಗ ನಾವು 7 ಕಲರ್ಸ್ನ ನೋಡಬಹುದು. ಸೊ ಹಾಗಾದರೆ ಫಸ್ಟ್ ನಾವು ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ರಿಫ್ರಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಹೇಗೆ ರಿಫ್ಲೆಕ್ಷನ್ ಆಗುತ್ತೆ, ಮತ್ತು ಹೇಗೆ ರಿಫ್ರಾಕ್ಷನ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ರಿಫ್ಲೆಕ್ಷನ್. ವಾಟ್ ಈಸ್ ರಿಫ್ಲೆಕ್ಷನ್? ರಿಫ್ಲೆಕ್ಷನ್ ಅಂದರೆ ಏನು? ವೆರಿ ಸಿಂಪಲ್. ರಿಫ್ಲೆಕ್ಷನ್ ಅಂದರೆ ಏನಪ್ಪ ಅಂದರೆ, ನೀವೊಂದು ಟೆನ್ನಿಸ್ ಬಾಲನ್ನು ತಗೊಂಡು ಗೋಡೆ ಹೊಡಿತೀರ. ಬಾಲ್ನ ಏನಾಗುತ್ತೆ, ಬಾಲು ಒಂದು ಗೋಡೆ ಇದೆ ನಿಮ್ಮ ಮುಂದೆ, ಗೋಡೆಗೆ ಬಾಲ್ನ ಹೊಡಿತೀರ. ಟೆನ್ನಿಸ್ ಬಾಲ್ ತಗೊಂಡು ಏನಾಗುತ್ತೆ, ಬಾಲು ಡಿಕ್ಕಿ ಹೊಡೆದು ವಾಪಸ್ ನಿಮ್ಮ ಕಡೆಗೆ ಬರುತ್ತೆ ಅಲ್ವಾ? ಆಮೇಲೆ ನೀವು ಓರೆಯಾಗಿ ನಿಂತ್ಕೊಂಡು ಒಂದು ಸೈಡಲ್ಲಿ ನಿಂತ್ಕೊಂಡು ಗೋಡೆಗೆ ಅದೇ ಬಾಲ್ನ ಹೊಡೆದ್ರೆ ನಿಮ್ಮ ಕಡೆಗೆ ಬರುತ್ತಾ? ಬರಲ್ಲ. ಅದು ಇನ್ನೊಂದು ಡೈರೆಕ್ಷನ್, ಗೋಡೆಗೆ ಡಿಕ್ಕಿ ಹೊಡೆದು ಇನ್ನೊಂದು ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಆ ಡಿಕ್ಕಿ ಹೊಡೆದು ವಾಪಸ್ ಬರುವಂಥದ್ದು ಅಥವಾ ವಾಪಸ್ ಹೋಗುವಂಥದ್ದು, ಇನ್ನೊಂದು ಡೈರೆಕ್ಷನ್, ತನ್ನ ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಡೈರೆಕ್ಷನಲ್ಲಿ ಹೋಗುವಂಥದ್ದನ್ನೇ ನಾವು ಏನಂತ ಕರಿತೀವಿ, ರಿಫ್ಲೆಕ್ಷನ್ ಅಂತ ಕರಿತೀವಿ. ಹೇಗೆ ಟೆನ್ನಿಸ್ ಬಾಲು ಗೋಡೆಗೆ ಡಿಕ್ಕಿ ಹೊಡೆದು ವಾಪಸ್ ಹೋಗುತ್ತೋ, ಬೇರೆ ಡೈರೆಕ್ಷನಲ್ಲಿ ಹೋಗುತ್ತೋ, ಹಾಗೆಯೇ ಲೈಟ್ ರೇಸ್ಗಳು ಕೂಡ ಒಂದು ಪ್ಲೇನ್ ಸರ್ಫೇಸ್ ಇತ್ತು ಅಂದರೆ ಅದಕ್ಕೆ ಡಿಕ್ಕಿ ಹೊಡೆದು ತನ್ನ ಡೈರೆಕ್ಷನ್ನ ಚೇಂಜ್ ಮಾಡಿ ಬೇರೆ ಡೈರೆಕ್ಷನಲ್ಲಿ ಹೋಗುತ್ತೆ. ನೀವು ಸ್ಟ್ರೈಟಾಗಿ ಲೈಟ್ ರೇಸ್ನ ಪಾಸ್ ಮಾಡಿದರೆ ವಾಪಸ್ ನಿಮ್ಮ ಡೈರೆಕ್ಷನಲ್ಲೇ ಬರುತ್ತೆ. ನೀವು ಎಲ್ಲಿದ್ದೀರೋ ಅಲ್ಲಿಗೆ ಬರುತ್ತೆ. ನೀವು ಓರೆಯಾಗಿ ಲೈಟ್ ರೇಸ್ನ ಪಾಸ್ ಮಾಡಿದರೆ ಅದು ಬೇರೆ ಡೈರೆಕ್ಷನಲ್ಲಿ ಹೋಗುತ್ತೆ. ಗೊತ್ತಾಗತ್ತಾ? ಅದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ ಅನ್ನೋದನ್ನೆಲ್ಲ ಓದ್ತಾ ಹೋಗ್ತೀವಿ ನಾವು. ಇಲ್ಲಿ ನೋಡ್ರಿ, ಒಂದು ಲೈಟ್ ರೇಸ್ನ ಇಲ್ಲಿ ಪಾಸ್ ಮಾಡಿದರೆ ಅದು ಯಾವ ಡೈರೆಕ್ಷನಲ್ಲಿ ಹೋಗಿದೆ, ಮತ್ತೆ ಈ ಡೈರೆಕ್ಷನಲ್ಲಿ ಬಂದಿದೆ. ಇದು ಪ್ಲೇನ್ ಮಿರರ್, ಕೆಳಗಡೆ ಇರೋದು ಮಿರರು. ಅದೇನಾಗಿದೆ, ಇದು ಮಿರರು. ಲೈಟ್ ರೇಸ್ ಈಗ ಬಂದಿದೆ, ಈಗ ಬಂದು ಡಿಕ್ಕಿ ಹೊಡೆದು ಈ ಡೈರೆಕ್ಷನಲ್ಲಿ ಹೋಗಿದೆ. ಇದ್ರ ಬಗ್ಗೆ ಓದ್ತೀವಿ ನಾವೀಗ. ಸೊ ಅದಕ್ಕಿಂತ ಮುಂಚೆ, ವಾಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್? ಸೊ ಡೆಫಿನೇಷನ್ ಫಾರ್ ರಿಫ್ಲೆಕ್ಷನ್ ಆಫ್ ಲೈಟ್ ಈಸ್ ವೆನ್ ಲೈಟ್ ಫಾಲ್ಸ್ ಆನ್ highly polished, ನಾನು ಪ್ಲೇನ್ ಸರ್ಫೇಸ್ ಅಂತ ಹೇಳಿದ್ನಲ್ಲ ಅದು. when light falls on a highly polished surface like mirror, most of the light is sent back into the same medium. ಆ ಲೈಟ್ ಏನಾಗುತ್ತೆ, ವಾಪಸ್ ಬರುತ್ತೆ, sent back into the same medium. This process is called reflection of
ಲೈಟ್. ರಿಫ್ಲೆಕ್ಟ್ ಬ್ಯಾಕ್. ಗೊತ್ತಾಗತ್ತಾ? ಸೊ ದಿಸ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್. ಟೇಕ್ ಡೌನ್ ದ ಕ್ವಶನ್, ವಾಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್? ಅರ್ಥ ಆಗ್ತಿದೆ ಅಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ವಾಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್? ಸೊ ನೆಕ್ಸ್ಟ್, ಈ ರಿಫ್ಲೆಕ್ಷನ್ ಆಗೋದಕ್ಕೆ ಒಂದಿಷ್ಟು ರೂಲ್ಸ್ಗಳಿದ್ದಾವೆ. ಯಾವ ಥರ ರಿಫ್ಲೆಕ್ಷನ್ ಆಗುತ್ತೆ, ಹೇಗೆ ರಿಫ್ಲೆಕ್ಷನ್ ಆಗಬೇಕು, ಹೀಗೇನೆ ರಿಫ್ಲೆಕ್ಷನ್ ಆಗತ್ತೆ ಅಂತ ಒಂದಿಷ್ಟು ರೂಲ್ಸ್ಗಳಿದ್ದಾವೆ. ಅದನ್ನು ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ ನಾವು. ಸೊ ಆ ಲಾಸ್ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ, ಅದನ್ನು ನಾವು ಏನು ತಿಳ್ಕೊಬೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಏನು ಹೇಳುತ್ತೆ ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಅಂದರೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ದೇರ್ ಆರ್ ಟೂ ಲಾಸ್ ಆಫ್ ರಿಫ್ಲೆಕ್ಷನ್ ಇದೆ. ಫಸ್ಟ್ ಲಾ ಏನು ಹೇಳುತ್ತಪ್ಪ ಅಂದರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಏನು ಸರ್ ಇದು ಹೀಗಂದ್ರೆ ಅಂತ ಅಂದರೆ, ಇಲ್ಲಿ ನೋಡ್ರಿ, ನಾವೊಂದು ಲೈಟ್ ರೇ, ಒಂದು ಪ್ಲೇನ್ ಮಿರರ್ ಇದೆ, ಪ್ಲೇನ್ ಮಿರರ್ ತಗೊಂಡಿದ್ದೀವಿ. ಇದಕ್ಕೆ ಒಂದು ಲೈಟ್ ರೇನ ಪಾಸ್ ಮಾಡಿದ್ದೀವಿ ನಾವು ಇದಕ್ಕೆ, ಓಕೆನಾ? ಒಂದು ನೀವೇನು ಮಾಡಿರಿ ಅಂತ ಅಂದರೆ, ಒಂದು ಪ್ಲೇನ್ ಮಿರರ್ ತಗೊಳ್ರಿ, ಅದನ್ನು ಹೀಗೆ ಅಡ್ಡ ಇಟ್ಕೊಳ್ರಿ, ಹೀಗೆ ಅಡ್ಡ ಇಟ್ಕೊಳ್ರಿ ನೀವು ಪ್ಲೇನ್ ಮಿರರ್ನ ಅಡ್ಡ ಇಟ್ಕೊಂಡು ಇದಕ್ಕೆ ಏನು ಒಂದು ಲೇಸರ್ ಲೈಟ್ ಬರುತ್ತೆ ನೋಡ್ರಿ, ಆ ಲೇಸರ್ ಲೈಟ್ನ ತಗೊಂಡು ಇದಕ್ಕೆ ಪಾಸ್ ಮಾಡಿರಿ ಹೀಗೆ ಪ್ಲೇನ್ ಮಿರರ್ಗೆ. ಅದು ಡಿಕ್ಕಿ ಹೊಡೆದು ಇನ್ನೊಂದು ಡೈರೆಕ್ಷನಲ್ಲಿ ವಾಪಸ್ ಬರುತ್ತೆ. ಗೊತ್ತಾಗತ್ತಾ? ನಾವು ಲೈಟ್ನ ಪಾಸ್ ಮಾಡಿದೀವಲ್ಲ ಮಿರರ್ ಕಡೆಗೆ, ಈ ಪಾಸ್ ಮಾಡಿರೋವಂಥ ರೇ ಆಫ್ ಲೈಟನ್ನು ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇದು ಯಾವ ರೇ? ಇದು ಇನ್ಸಿಡೆಂಟ್ ರೇ. ಗೊತ್ತಾಗತ್ತಾ? ಆಮೇಲೆ ರಿಫ್ಲೆಕ್ಟ್ ಆಗಿ ವಾಪಸ್ ಬಂದಿದೆಯಲ್ಲ, ಈ ರೇಯನ್ನು ಏನಂತ ಕರಿತೀವಪ್ಪ ಅಂದರೆ ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಗೊತ್ತಾಗ್ತದಲ್ಲ, ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ, ಇನ್ಸಿಡೆಂಟ್ ರೇ ಆ್ಯಂಡ್ ರಿಫ್ಲೆಕ್ಟೆಡ್ ರೇ. ಸೊ ಇದರ ನಡುವೆ ಕರೆಕ್ಟಾಗಿ ನಾವು ಈ ಪ್ಲೇನ್ ಮಿರರ್ಗೆ ಕರೆಕ್ಟಾಗಿ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಪ್ಲೇನ್ ಮಿರರ್ಗೆ ಏನು ಮಾಡಬೇಕು ನಾವು ಅಂತ ಅಂದರೆ, ಸೊ ಸ್ಟ್ರೈಟ್ ಆಗಿ 90 ಡಿಗ್ರಿ ಆ್ಯಂಗಲಲ್ಲಿ ನಾವೇನು ಮಾಡಬೇಕು, ಒಂದು ರೇನ ಎಳಿಬೇಕು, ಸ್ಟ್ರೈಟ್ ಲೈನನ್ನು ನಾವೇನೆ, ಇಮ್ಯಾಜಿನರಿ ಲೈನ್, ಅದು ಕಾಣಲ್ಲ, ನಾವು ಎಳ್ಕೊಳೋವಂಥದ್ದು ಇಮ್ಯಾಜಿನರಿ ಲೈನ್. ಇದನ್ನು ಇಮ್ಯಾಜಿನರಿ ಲೈನ್ ಅಂತ ಕರಿತೀವಿ ನೋಡ್ರಿ. ಇದು ಪ್ಲೇನ್ ಮಿರರ್, ಓಕೆನಾ? ಇದು ಪ್ಲೇನ್ ಮಿರರು. ಸೊ ಇದಕ್ಕೆ ನಾವು 90 ಡಿಗ್ರಿ ಆ್ಯಂಗಲಲ್ಲಿ ಒಂದು ಲೈನ್ ಎಳೆದಿದ್ದೀವಿ. ಇದು ಇಮ್ಯಾಜಿನರಿ ಲೈನ್, ಇದು ಎಲ್ಲೂ ಕಾಣಲ್ಲ ನಮಗೆ, ನಾವೇ ಸುಮ್ಮನೆ ಕಾಲ್ಪನಿಕವಾಗಿ ಹೇಳ್ತೀವಿ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಪ್ಪ ಅಂದರೆ ನಾರ್ಮಲ್ ಅಂತ ಕರಿತೀವಿ. ನಾರ್ಮಲ್. ಗೊತ್ತಾಗತ್ತಾ? ಸೊ ಇದಕ್ಕೆ ಒಂದು ರೇ ನಾವು ಹೀಗೆ ಒಂದು ರೇಯನ್ನು ಪಾಸ್ ಮಾಡ್ತೀವಿ ನಾವೇನೇ. ಈಗ ಈ ರೇ ಕಾಣುತ್ತೆ ನಮಗೆ ನೋಡಿ, ಗ್ರೀನ್ ಲೈನ್ಸಲ್ಲಿ ಕಾಣೋದು ನಾವು ಕಾಣುತ್ತೆ, ಅದು ಇಮ್ಯಾಜಿನರಿ ಲೈನ್ ಅಲ್ಲ, ಅದು ಗೊತ್ತಾಗತ್ತಾ? ಸೊ ನಾರ್ಮಲ್ಲಿಂದ ಸ್ವಲ್ಪ ದೂರದಲ್ಲಿ ನಾವೇನು ಮಾಡಬೇಕು, ಒಂದು ರೇ ಆಫ್ ಲೈಟನ್ನು ಪಾಸ್ ಮಾಡಬೇಕು, ಲೇಸರ್ ಲೈಟನ್ನು ಯೂಸ್ ಮಾಡಿಕೊಂಡು, ಅಥವಾ ಯಾವುದೇ ಲೈಟನ್ನು ಯೂಸ್ ಮಾಡಿಕೊಂಡ್ರು ಕಾಣುತ್ತೆ. ಲೇಸರ್ ಲೈಟಲ್ಲಿ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಷ್ಟೇ, ಎಲ್ಲದಕ್ಕೂ ಸೇಮ್ ಇದು. ಸೊ ಅವಾಗ ಏನಾಗುತ್ತೆ, ಆ ಲೈಟ್ ರಿಫ್ಲೆಕ್ಟ್ ಆಗಿ ಹೊರಗಡೆ ಬರುತ್ತೆ. ಗೊತ್ತಾಗತ್ತಾ? ಸೊ ಈಗ ಏನು ಹೇಳ್ಬೋದಪ್ಪ ಅಂತ ಅಂದರೆ, ನಾವು ಇದರ ಆ್ಯಂಗಲ್ನ ನೋಡಿದ್ರೆ, ನಾವು ಪ್ರೊಟೆಕ್ಟರ್ನ ಇಟ್ಕೊಂಡ್ರೆ ಇದರ ಆ್ಯಂಗಲ್ನ ತಗೊಂಡ್ರೆ ನಾವು, ಸೊ ಇದರ ಆ್ಯಂಗಲ್ ಎಷ್ಟಿರತ್ತಪ್ಪ ಅಂತ ಅಂದರೆ 30 ಡಿಗ್ರಿ ಇದೆ ಅಂತ ಅಂದ್ಕೊಡ್ರಿ ಆ್ಯಂಗಲ್. ಸೊ ದಿಸ್ ಇಸ್ ಕಾಲ್ಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇದು ಇನ್ಸಿಡೆಂಟ್ ರೇ ಅಲ್ವಾ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ ಇದನ್ನು. ಇದು ರಿಫ್ಲೆಕ್ಟೆಡ್ ರೇ, ಅದು ಇನ್ಸಿಡೆಂಟ್ ರೇ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 30 ಡಿಗ್ರಿ ಆಗಿತ್ತು ಅಂದರೆ, ಇದು 30 ಡಿಗ್ರಿ. ಈ ನಾರ್ಮಲ್ಗೂ ಮತ್ತು ಇನ್ಸಿಡೆಂಟ್ ರೇಗೂ ಆ್ಯಂಗಲ್ ಎಷ್ಟಿದೆ? 30 ಡಿಗ್ರಿ ಇದೆ. ಇತ್ತು ಅಂತಂದರೆ ರಿಫ್ಲೆಕ್ಟೆಡ್ ರೇಗೂ ಮತ್ತು ನಾರ್ಮಲ್ಗೂ ಕೂಡ ಆ್ಯಂಗಲ್ ಎಷ್ಟಿರತ್ತಪ್ಪ ಅಂತ ಅಂದರೆ 30 ಡಿಗ್ರಿ ಇರುತ್ತೆ. ಸೊ ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು 30 ಡಿಗ್ರಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕೂಡ 30 ಡಿಗ್ರಿ ಇರುತ್ತೆ. ಗೊತ್ತಾಗತ್ತಾ? ಸೊ ದಿಸ್ ಇಸ್ ದ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್.
ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ನೋಡೋಣ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಈಗ ನಾನು ಇದು ಇಲ್ಲಿ ತನಕ ಹೇಳಿದ್ ಗೊತ್ತಾಗಿದೆ ಅಲ್ವಾ? ದಿಸ್ ಇಸ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ನೋಡ್ರಿ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಗೊತ್ತಾಗ್ತಿದೆ ಅಲ್ವಾ? ಇನ್ನು ಸೆಕೆಂಡ್ ಲಾ ನೋಡ್ರಿ, ಇನ್ಸಿಡೆಂಟ್ ರೇ ಅಂದರೆ ಇದು, ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಅಂದರೆ ಇದು, ಆ್ಯಂಡ್ ದ ನಾರ್ಮಲ್ ಟು ದ ಮಿರರ್ ಅಂದರೆ ಇದು. ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈಸ್ ಇನ್ ದ ಸೇಮ್ ಪ್ಲೇನ್, ಅಂದರೆ ಎಲ್ಲವೂ ಕೂಡ ಒಂದೇ ಪ್ಲೇನಲ್ಲಿ ಇರುತ್ತೆ, ಒಂದೇ ಲೆವೆಲ್. ಇದು ಪ್ಲೇನ್ ಅಂದರೆ ಹೀಗೆ, ನಾನು ಚಿತ್ರದಲ್ಲಿ ತೋರಿಸೋ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಲೆವೆಲ್ ನೋಡ್ರಿ ಇದೇ ಥರನೇ, ಅಂದರೆ ಹೀಗೇನೆ ನನ್ನ ಕಡೆಗೆ ನೋಡ್ರಿ, ಕಣ್ಣೇನೆ ಮಿರರ್ ಅಂತ ಅನ್ಕೊಳ್ರಿ ನಂದು. ಸೊ ಕಡೆಗೆ ಈ ಕಡೆಯಿಂದ ಇನ್ಸಿಡೆಂಟ್ ರೇ ಬಂದಿದೆ, ಈ ಕಡೆಯಿಂದ ರಿಫ್ಲೆಕ್ಟೆಡ್ ರೇ ಹೋಗಿದೆ. ಗೊತ್ತಾಗತ್ತಾ? ಸೊ ಆಲ್ ಆರ್ ಅಟ್ ಸೇಮ್ ಪ್ಲೇನ್. ಇನ್ಸಿಡೆಂಟ್ ರೇ ಇಲ್ಲಿರೋದು, ರಿಫ್ಲೆಕ್ಟೆಡ್ ರೇ ಇಲ್ಲಿರೋದು ಆಗಲ್ಲ ನೋಡ್ರಿ. ಇದು ಸೇಮ್ ಪ್ಲೇನ್, ಇಲ್ಲೊಂದು ಪ್ಲೇನ್ ಆಗುತ್ತೆ, ಇಲ್ಲೊಂದು ಪ್ಲೇನ್ ಆಗುತ್ತೆ, ಸೇಮ್ ಪ್ಲೇನ್ ಅಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ. ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ಸೊ ಇನ್ಸಿಡೆಂಟ್ ರೇ ಇಲ್ಲಿ ಬಂದು ರಿಫ್ಲೆಕ್ಟೆಡ್ ರೇ ಇಲ್ಲಿ ಹೋದ್ರೆ ಅದು ಸೇಮ್ ಪ್ಲೇನ್ ಅಲ್ಲ. ಇಲ್ಲೇನೆ ಇನ್ಸಿಡೆಂಟ್ ರೇ ಬಂದು ಈ ಕಡೆನೇ ರಿಫ್ಲೆಕ್ಟೆಡ್ ರೇ ಹೋದ್ರೆ ಅಂದರೆ ಸೇಮ್ ಪ್ಲೇನಲ್ಲಿ ಹೋಗುತ್ತೆ. ಅದು ಲಾ, ಅದು ಗೊತ್ತಾಗತ್ತಾ? ಹೋಗುತ್ತೆ. ಆ ಥರ ಆಗಲ್ಲ ಅಂತ, ಬೇರೆ ಬೇರೆ ಪ್ಲೇನಲ್ಲಿ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಾಗ್ತಿದೆ ಅಲ್ವಾ? ಸೊ ಸೆಕೆಂಡ್ ಲಾ ಏನು ಹೇಳುತ್ತಪ್ಪ ಅಂದರೆ, ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಟು ದ ಮಿರರ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈಸ್ ಇನ್ ದ ಸೇಮ್ ಪ್ಲೇನ್. ಎಲ್ಲವೂ ಸೇಮ್ ಪ್ಲೇನಲ್ಲೇ ಇರುತ್ತೆ. ಸೊ ದಟ್ ಈಸ್ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ವೆರಿ ಇಂಪಾರ್ಟೆಂಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಟೇಕ್ ಡೌನ್ ದ ಕ್ವಶನ್. ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ light. So this is laws of reflection of light. In the next class, how image is formed. How image is formed in the mirror. ಮಿರರ್ ಅಲ್ಲಿ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ಅದರ ಇಮೇಜ್ ನೋಡಿದ್ರಲ್ಲ ನೀವು, ಕನ್ನಡಿ ಮುಂದೆ ನಿಮ್ಮ ಚಿತ್ರ ಕಾಣುತ್ತೆ, ಕನ್ನಡಿಯ ಒಳಗೆ ನಿಮ್ಮ ಚಿತ್ರ ಕಾಣುತ್ತೆ, ಅದರ ಕ್ಯಾರೆಕ್ಟರ್ಸ್ ಏನೇನು, ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ, ಅದರ ಇಮೇಜ್ನ ಕ್ಯಾರೆಕ್ಟರ್ ಏನೇನು ಆಗಿರುತ್ತೆ ಅಂತ ಎಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಹೌ ಇಮೇಜ್ ಈಸ್ ಫಾರ್ಮ್ಡ್ ಇನ್ ದ ಮಿರರ್, ಆ್ಯಂಡ್ ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಟೈಪ್ಸ್ ಆಫ್ ಮಿರರ್ ಎಲ್ಲ ಬರುತ್ತೆ, ಅದ್ರ ಬಗ್ಗೆ ನಾವು ಓದ್ತಾ ಹೋಗೋಣ. ಆರ್ ಯು ಅಂಡರ್ಸ್ಟುಡ್ ಟುಡೇಸ್ ಲೆಸನ್? ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಟುಡೇಸ್ ಲೆಸನ್. So you just complete your homeworks, and if you are having any doubts regarding today's lesson, you can raise your question in your groups. We will answer for that. Thank you.